कायेन वाचा योगेन चित्तस्य पदेन वाचा मलं शरीरस्य च वैद्यकेन मलं शरीरस्य. ಪತಂಜಲಿ ಮಹರ್ಷಿಗಳು ಪ್ರಾಚೀನ ಕಾಲದಲ್ಲಿ ನಮ್ಮ ಭಾರತ ದೇಶದ ಕಾಣಿಕೆಯಾಗಿ ಮನುಕುಲಕ್ಕೆ ಅಷ್ಟಾಂಗ ಯೋಗ ಸೂತ್ರವನ್ನು ನೀಡಿದರು. ಇಂದಿನ ಹೊಸ ಯುಗದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿಯವರು ಯೋಗವನ್ನು ಜನಪ್ರಿಯಗೊಳಿಸಿ ಯೋಗಕ್ಕೆ ವಿಶ್ವಮಾನ್ಯತೆಯನ್ನು ತಂದುಕೊಟ್ಟರು. 2015ನೇ ಇಸವಿಯಲ್ಲಿ ಮೋದಿಜಿಯವರು ಜೂನ್ 21ನೇ ತಾರೀಖನ್ನು ವಿಶ್ವ ಯೋಗ ದಿನವೆಂದು ಘೋಷಿಸಿದರು. ಇಂದು ವಿಶ್ವ ಸಂಗೀತ ದಿನಾಚರಣೆಯೂ ಹೌದು. ನಮ್ಮ ಆನಂದಮಯ ಜೀವನಕ್ಕೆ ಯೋಗ ಮತ್ತು ಸಂಗೀತ ಎರಡೂ ಅತ್ಯವಶ್ಯಕ. ನಮ್ಮ ಮೆದುಳಿನ ಆರೋಗ್ಯದ ಸುಸ್ಥಿತಿಗೆ ಸಂಗೀತ ಚಿಕಿತ್ಸೆಯು ಬಹಳ ಪರಿಣಾಮಕಾರಿಯಾಗಬಲ್ಲದು. ಯೋಗದಿಂದ ದೈಹಿಕ ಹಾಗೂ ಧ್ಯಾನದಿಂದ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂಬುದನ್ನು ಮ್ಯೂಸಿಕ್ ಥೆರಪಿ ತಜ್ಞೆಯಾಗಿರುವ ಡಾಕ್ಟರ್ ವಿಜಯಲಕ್ಷ್ಮಿ ಸುಬ್ರಹ್ಮಣ್ಯಂ ಹಾಗೂ ಅವರ ಶಿಷ್ಯೆ ಶ್ರೀಮತಿ ಪಾವನ ಇವರು ಅದರ ಪ್ರಾತ್ಯಕ್ಷಿಕೆಯನ್ನು ಯೋಗ ದಿನದ ಅಂಗವಾಗಿ ಪ್ರದರ್ಶಿಸಿದರು. ಡಾಕ್ಟರ್ ಶ್ರೀಮತಿ ವಿಜಯಲಕ್ಷ್ಮಿಯವರು ನಗರದ ಖ್ಯಾತ ಆಸ್ಪತ್ರೆಗಳಲ್ಲೊಂದಾದ ಎನಪೋಯ ಹಾಸ್ಪಿಟಲ್ನ ENT ವಿಭಾಗದ ಮುಖ್ಯಸ್ಥೆಯಾಗಿದ್ದಾರೆ. ಸಂಗೀತ ನಾಟ್ಯ ಪ್ರವೀಣೆಯಾದ ಇವರಿಗೆ ಸಂಗೀತ ಚಿಕಿತ್ಸೆ ಅಂದರೆ ಮ್ಯೂಸಿಕ್ ಥೆರಪಿಯಲ್ಲಿ ಹೆಚ್ಚಿನ ಒಲವು. ವಿಶ್ವ ಯೋಗ ಮತ್ತು ಸಂಗೀತ ದಿನಾಚರಣೆಯ ಅಂಗವಾಗಿ ನಮ್ಮ ಹಿರಿಯ ನಾಗರಿಕರಲ್ಲಿ ಚೈತನ್ಯವನ್ನು ತುಂಬಿಸಿ ಯೋಗ ಪ್ರದರ್ಶನ ನೀಡುವುದನ್ನು ನಾವಿಲ್ಲಿ ಕಾಣಬಹುದು. ಜೀವನದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಇವು ಸಹಜವಾದ ಘಟ್ಟಗಳು. ವೃದ್ಧಾಪ್ಯದಲ್ಲಿ ಮನುಷ್ಯನು ಜೀವನಾನುಭವಗಳಿಂದ ಹೆಚ್ಚು ಪರಿಪಕ್ವಗೊಳ್ಳುತ್ತಾನೆ. ಹಲವಾರು ಕಾರಣಗಳಿಂದ ದೈಹಿಕ ಹಾಗೂ ಮಾನಸಿಕವಾಗಿ ಕುಗ್ಗಿರಲೂಬಹುದು. ಆದರೆ ದೇಹ ಹಾಗೂ ಮನಸ್ಸಿನ ಆರೋಗ್ಯಗಳೆರಡನ್ನೂ ಸರಿಯಾಗಿಟ್ಟುಕೊಳ್ಳಬೇಕೆಂದರೆ ನಿಯಮಿತವಾದ ಜೀವನ ಶೈಲಿಯ ಯೋಗಾಭ್ಯಾಸ ಹಾಗೂ ಸಂಗೀತವನ್ನು ಅಳವಡಿಸಿಕೊಳ್ಳಬೇಕು. ಅಂತಹ ಸಮಯದಲ್ಲಿ ಸಂಗೀತ ಮತ್ತು ಯೋಗಾಭ್ಯಾಸವು ಮನುಷ್ಯನ ಜೀವನ ಶೈಲಿಯನ್ನು ಉತ್ತಮಗೊಳಿಸಿ ನೆಮ್ಮದಿಯ ಬದುಕನ್ನು ನೀಡಲು ಸಹಾಯವಾಗಬಲ್ಲುದು. ಯೋಗ ಎಂದೊಡನೆ ಕಠಿಣ ಹಾಗೂ ಆಯಾಸಕರವಾದ ಯೋಗ ವ್ಯಾಯಾಮವು ಮನದ ಮುಂದೆ ಬರುವುದು ಸಹಜ. ಆದರೆ ಅದರ ಕುರಿತು ಆತಂಕ ಪಡಬೇಕೆಂದೇನಿಲ್ಲ. ಯೋಗ ಎಂಬುದು ಅಷ್ಟಾಂಗ ಯೋಗದಲ್ಲಿ ಒಂದು ವಿಭಾಗ. ಇದರಲ್ಲಿ ಯಾರೂ ಮಾಡಬಹುದಾದ ಧ್ಯಾನವಿದೆ, ಪ್ರಾಣಾಯಾಮವಿದೆ. ಇದನ್ನು ಕೂಡ ಹಿರಿಯರು ಅಭ್ಯಾಸ ಮಾಡಬಹುದು. ಇದೆಲ್ಲವೂ ಯೋಗದಲ್ಲಿ ಸೇರಿದೆ. ದೇಹದ ಇತಿಮಿತಿಯನ್ನರಿತು ಕುಳಿತು ಕೂಡ ಸಣ್ಣ ಸಣ್ಣ ಯೋಗವನ್ನು ಮಾಡಿ ದೇಹದ ಚಲನೆಗೆ ಅನುವು ಮಾಡಿಕೊಡಬಹುದು. ಮುಖ್ಯವಾಗಿ ದೇಹಕ್ಕೆ ಚಲನೆ ನೀಡಬೇಕು. ಮೆದುಳಿಗೆ ಉಲ್ಲಾಸ ನೀಡಿ ಮರೆವನ್ನು ಕಡಿಮೆ ಮಾಡುವ ಅದ್ಭುತ ಶಕ್ತಿ ಸಂಗೀತಕ್ಕಿದೆ. ಮನಸ್ಸಿಗೆ, ನೆನಪಿನ ಶಕ್ತಿಗೆ ಸಂಗೀತದಷ್ಟು ಉತ್ತಮ ಚಿಕಿತ್ಸೆ ಇನ್ನೊಂದಿಲ್ಲ. ಮನಸ್ಸನ್ನು ಪ್ರಫುಲ್ಲಿತಗೊಳಿಸಲು ಸಂಗೀತ ಕೂಡ ಯೋಗದಂತೆ ದಿವ್ಯ ಶಕ್ತಿಯಾಗಿದೆ. ನಮ್ಮ ಆರೋಗ್ಯಕರ ಜೀವನ ಶೈಲಿಗೆ ಯೋಗದ ಜೊತೆ ಸಂಗೀತ ಕೂಡ ಬಹಳ ಪರಿಣಾಮಕಾರಿಯಾಗಬಹುದು. ನಮ್ಮ ಮೆದುಳಿನ ಪ್ರತಿಯೊಂದು ಭಾಗವನ್ನು ಉತ್ತೇಜಿಸುವ ಶಕ್ತಿ ಸಂಗೀತಕ್ಕಿದೆ. ಮನಸ್ಸಿನ ಒತ್ತಡವನ್ನು, ಜೊತೆಗೆ ರಕ್ತದ ಒತ್ತಡವನ್ನು, ಆರಾಮವಾದ ನಿದ್ದೆಯನ್ನು, ನೆನಪಿನ ಶಕ್ತಿಯನ್ನೂ ಸರಿಪಡಿಸುವ ದಿವ್ಯ ಶಕ್ತಿ ಸಂಗೀತಕ್ಕಿದೆ. ನಾವು ಊಟ, ನಿದ್ದೆ, ಆಹಾರ ವಿಹಾರ ಮಾಡುವಂತೆ ಸಂಗೀತ ಮತ್ತು ಯೋಗವನ್ನು ಕೂಡ ಜೀವನದ ಅನಿವಾರ್ಯವಾದ ಅಂಶವೆಂದು ಪರಿಗಣಿಸಿದರೆ ಜೀವನದ ಸಂಧ್ಯಾ ಕಾಲವನ್ನು
ಆನಂದದಿಂದ ಅನುಭವಿಸಬಹುದು. ವೃದ್ಧಾಪದ ಒತ್ತಡಗಳಿರದ ಆನಂದದ ಲವಲವಿಕೆಯ ಜೀವನ ಶೈಲಿಗೆ ವಿಶ್ವ ಯೋಗ ದಿನಾಚರಣೆಗೆ ನಮ್ಮ ಹಿರಿಯ ನಾಗರಿಕರಿಂದ ಸಣ್ಣ ಪ್ರಯತ್ನವಿದು. ಆತ್ಮೀಯರೇ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಮನಸ್ಸು ಮಾಡಿದರೆ ಸದಾ ಲವಲವಿಕೆಯ ಉಲ್ಲಾಸಭರಿತ ಜೀವನವನ್ನು ಯೋಗದ ಹಾಗೂ ಸಂಗೀತದ ಮೂಲಕ ಸಿದ್ಧಿಸಿಕೊಳ್ಳಬಹುದು. ಬಂದ ನಮ್ಮ ಬಾಲಕೃಷ್ಣನ ಅಂದ, ನೋಡಲು ಬಲು ಚಂದ, ನೋಡಲು ಬಲು ಆನಂದ. ಬಳಿ ಬಂದು ತಾಗಿತು ಎನ್ನೆದೆಯ, ಹೂವಿಗೆ ಹಾರುವ ದುಂಬಿ ಏನನು ಹಾಡುತ್ತಿದೆ, ಚೆಲುವೆಲ್ಲ ತಂದೆಂದಿತು ಹೆಣ್ಣು. ಸಂಗ रहना है फूलों का तारों का सबका कहना है. 1 2 3 ಓಕೆ
ಎಲ್ಲರಿಗೂ ಯೋಗ ಹಾಗೂ ಸಂಗೀತ ದಿನದ ಶುಭಾಶಯಗಳು. ಈ ವಿಡಿಯೋ ಹಾಗೂ ಮಾಹಿತಿಗಳು ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.